ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನನ್ನ ಜೊತೆ ತುಂಬಾ ನಿಮ್ ಮದ್ವೆಗೆ ಎಷ್ಟು ವರ್ಷ ಆಗಿಲ್ಲ, ನಿಮ್ ಮದ್ವೆಗೆ ಎಷ್ಟು 4-5 ಮಂತ್ಸ್ ಆದ್ಮೇಲೆ ರಂಜಿತಾ ನಮ್ಮ ಕೈಗೆ ಸಿಗಾಕೊಂಡ್ಬಿಟ್ಟಿದ್ದಾಳೆ. ಸೊ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವತ್ತು ಯಾವ ವ್ಲಾಗ್ ಮಾಡ್ತಿದೀವಿ ಅಂತಂದ್ರೆ ನಮ್ಮಿಬ್ರ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದೀವಿ, ಹೂ ನೋಸ್ ಬೆಟರ್. ನಿಮ್ಮಿಬ್ರ ಬಗ್ಗೆನಾ ನಿನ್ ಬಗ್ಗೆ? ನನ್ನ ಬಗ್ಗೆ ಇವಳು ಎಷ್ಟು ತಿಳ್ಕೊಂಡಿವಿ, ಇವಳ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದೀನಿ ಅಂತ. ಸೊ ನಾವ್ ಹಿಂಗ್ ಅನ್ಕೊಂಡ್ವಿ. ಸೊ ಪಿಂಕಿ ಕ್ವಶನ್ಸ್ ಪ್ರಿಪೇರ್ ಮಾಡಿದೀನಿ ಅಂತ ಹೇಳಿದ್ಲು. ಏನ್ ಪಿಂಕಿ ರೆಡಿ ಆಯ್ತು ಕ್ವಶನ್. ಸೊ ನನ್ಗೆ ಅವ್ಳ ಕ್ವಶನ್ಸ್ ಕೇಳ್ತಾ ಇರ್ತಾಳೆ, ಸೊ ಆನ್ಸರ್ ಮಾಡ್ತೀವಿ. ಅಂಡ್ ಅಕ್ಕ ತಂಗಿ ಗೊತ್ತಲ್ಲ, ಸ್ವಂತ ಅಕ್ಕ ಸ್ವಂತ ತಂಗಿ. ನೋಡೋಣ, ನನ್ಗೂ ಇವಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಬಿಕಾಸ್ ನನ್ಗಳಿಗೂ 5 years ಗ್ಯಾಪು. ಸೊ ನಾನೇ ಸ್ವಲ್ಪ ದೊಡ್ಡೋಳ್ ತರ ನನ್ನ ಪಾಡ್ ನಾನು ಇರ್ತಿದ್ದೆ, ಇವಳು ಚಿಕ್ಕೋಳ್ ತರ ಇವಳು ಪಾಡ್ ಇವಳು ಫ್ರೆಂಡ್ಶಿಪ್. ಇವಳು ನನಗಿಂತ ಜಾಸ್ತಿ ಫ್ರೆಂಡ್ಸು, ನನಗೆ ಸ್ವಲ್ಪ ಫ್ರೆಂಡ್ಶಿಪ್ಸ್ ಎಲ್ಲ ಕಮ್ಮಿ, ನನಗೆಲ್ಲೋ ಲಿಮಿಟೆಡ್. ಸೊ ಲಿಮಿಟೆಡ್ ಇರೋದೆಲ್ಲ ಇವಳು ಗೊತ್ತು. ನಂಗೆ ದೇವ್ರಣ್ಣ ಇವಳ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ. ಗೊತ್ತು, ನೋಡೋಣ. ಗೊತ್ತಲ್ಲ ರಂಜು, ನೋಡೋಣ. ಓಕೆ, ವಿಲ್ ಸ್ಟಾರ್ಟ್. ರೆಡಿನಾ? ಓಕೆ, ಫಸ್ಟ್ ಕ್ವಶನ್. ಪಿಂಕಿ ರೆಡಿನಾ ಕ್ವಶನ್ಸ್ ಕೇಳಕ್ಕೆ? ಈಗ ಯಾರು ಫಸ್ಟ್ ಆನ್ಸರ್ ಮಾಡ್ತೀರಿ? ನೀನ್ ಇಷ್ಟ ನಿಂಗೆ ಆ ಕ್ವಶನ್ಸ್ ಕೇಳ್ಕೊಂಡು ಹೋಗು. ಸರಿ, ಅಲ್ಲ ಈಗ ಫಸ್ಟ್ ಕ್ವಶನ್ ಮಾಡ್ತೀಯಾ, ಆದ್ರೆ ಇವಳ ಬಗ್ಗೆ ಕ್ವಶನ್ ಅಂದ ನನಗೆ. ನೀವ್ ಕೇಳಿ, ಫಸ್ಟ್ ಅಲ್ಲಿ ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ತೀವಿ. ಸರಿ ಆಯ್ತು. ರೆಡಿನಾ? ಫೇವರೇಟ್ ಕನ್ನಡ ಮೂವಿ ಯಾರು ಕೇಳ್ತಿದ್ಯಾ ಕ್ವಶನ್? ಇಬ್ರು ಆನ್ಸರ್ ಮಾಡ್ಬೇಕು ಒಂದ್ ಕ್ವಶನ್ಗೆ. ನಾನು ನಿಂದ ಹೇಳ್ತೀನಿ. ಹಂಗ್ ಮಾಡೋಣ. ಓಕೆ. ಸೊ ರಂಜಿತನ್ ಫೇವರೇಟ್ ಮೂವಿ. ಫೇವರೇಟ್ ಕನ್ನಡ ಮೂವಿ ಯಾವ್ದಪ್ಪ? 6 - 5 ಅಲ್ಲ, ನೀನ್ ಹೇಳೀಗ. ಇವಳ್ದು ಎಕ್ಸ್ಕ್ಯೂಸ್ ಮೀ ಅನ್ಸುತ್ತೆ. ಅದೇ ಅವಳು ಯಾವಾಗ್ಲೂ ಜಾಸ್ತಿ ನೋಡೋ ಫಿಲಮ್. ಆಮೇಲೆ ಹಿಂದಿಲಾದ್ರೆ ಹಿಂದಿ ಬೇಡ, ನೋ ಹಿಂದಿ ಬಿಡು. ಹಿಂದಿ ಎಲ್ಲ ನನ್ನ ವ್ಯೂವರ್ಸ್ ಗಳಿಗೆ ಗೊತ್ತು ನಂದು ಹಿಂದಿ ಫೇವರೇಟ್ ಯಾವ್ದು ಅಂತ. ನೀನ್ ಹೇಳೋಣ. ಅಲ್ಲ, ನೀನ್ ಹೇಳಿ ರಂಜಿತಾ, ನಿನ್ ಫೇವರೇಟ್. ಇರು, ನಾನು ಅಟ್ಲೀಸ್ಟ್ ಗೆಸ್ ಮಾಡ್ತೀನಿ. ಅದು ಕ್ಲೂ ಕೊಡೆ, ಯಾರಾದ್ರೂ ಒಂಚೂರು ಕ್ಲೂ ಕೊಡು. ಪಿಂಕಿ ಫೇವರೇಟ್ ಹೀರೋ ಸುದೀಪ್ ಅವ್ರದ್ದು ಜಸ್ಟ್ ನನ್ ಫೇವರೇಟ್ ಹೀರೋ ಅಪ್ಪು ಸರ. ಮಿಲನ. ಎಸ್ ಮಿಲನ. ನನ್ ಮಿಲನ ಅದೆಷ್ಟು ಸತಿ ನೋಡಿದ್ದೀನಿ ಗೊತ್ತಿಲ್ಲ, ನೋಡ್ತಾನೆ ಇರ್ತೀನಿ, ಈಗಲೂ ನೋಡ್ತೀನಿ. ಬೋರ್ ಆಗದೆ ಅಂತ ಏಕೈಕ ಮೂವಿ ಅನ್ಸುತ್ತೆ. ಎಲ್ರಿಗೂ ಇಷ್ಟ, ಆಲ್ ಟೈಮ್ ಫೇವರೇಟ್ ಮೂವಿ. ಓಕೆ, ಮಿಲನ. ಬಟ್ ನಾನು ಎಕ್ಸ್ಕ್ಯೂಸ್ ಮೀ ಇಷ್ಟ ನನಗೆ. ನಾನು ಏನೋ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ಆ ಫಿಲಮ್ನ. ಇವಾಗ ಯಾರಾಗ್ಲೇ ಆನ್ಸರ್ ಮಾಡಿದ್ ರಂಜಿತಾ ಅಲ್ಲ? ಈಗ ರಂಜಿತಾ ಅಕ್ಕ. ಈಗ ರಂಜಿತಾ ಕ್ವಶನ್. ಹಿಡನ್ ಟ್ಯಾಲೆಂಟ್ ಅಕ್ಕಂದು. ಏಯ್ ನೋಡಿ ಹೇಳು. ಅವಳು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅದೇ ಅವಳು ಹಿಡನ್ ಟ್ಯಾಲೆಂಟ್. ನೀನ್ ಹೇಳಕ್ಕ ರಂಜಿತ್ ಅಂತ. ರಂಜಿತನ ಹಿಡನ್ ಟ್ಯಾಲೆಂಟ್ ಏನು ಇಲ್ಲ, ಟ್ಯಾಲೆಂಟೇ ಇಲ್ಲ. ಟ್ಯಾಲೆಂಟ್ ಇದ್ದೇ ಚೆನ್ನಾಗಿ ಮಾಡ್ತಾಳೆ, ಅದೇ ಟ್ಯಾಲೆಂಟ್. ಬೇಕಾದ್ರೆ ಒಂದಿನ ಪೂರ್ತಿ ಮಲ್ಕೋದ್ರು ಮಲ್ಕೋತಾಳೆ. ಹೌದಾ? ಅದು ಬಿಟ್ರೆ ಹಿಡನ್ ಟ್ಯಾಲೆಂಟ್ ನಂದು ಟ್ರಿಪ್ ಅಂದಿದ ತಕ್ಷಣ ಮಲ್ಗದೆ, ಅದೆಲ್ಲ ಹಿಡನ್ ಟ್ಯಾಲೆಂಟ್. ಅವಳಿಗೇನು ಅಷ್ಟೊಂದು ಎಲ್ಲದ್ರಲ್ಲೂ ಅವಳು ಎಲ್ಲಾನು ಒಂದ್ ಚುಚ್ಚು ತಿಳ್ಕೊಂಡವಳು ಅಷ್ಟೇ. ಹಿಡನ್ ಟ್ಯಾಲೆಂಟ್ ಏನಿಲ್ಲ. ಹಿಡನ್ ಟ್ಯಾಲೆಂಟ್ ಇಲ್ಲ. ಸರಿ, ನೀನೇ ಹೇಳಕ್ಕ ನಿನ್ನ ಹಿಡನ್ ಟ್ಯಾಲೆಂಟ್ ಏನು? ಕರೆಕ್ಟಾ? ಸರಿ. ಡ್ರಾಯಿಂಗ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಕ್ವಶನ್ ಮಾಡಿದ್ದೆ ನಾನು ಅವಾಗ. ನೆಕ್ಸ್ಟ್ ಕ್ವಶನ್. ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್? ಇವಳ್ದ ಮ್ಯಾಥ್ಸ್ ಅನ್ಸುತ್ತೆ. ಕರೆಕ್ಟ್. ರಂಜಿತ್ ಅಂತ ನೀನ್ ಹೇಳು. ರಂಜಿತಂದು ಸೋಷಲ್. ಮತ್ತೆ ಯಾಕೆ ಕಾಮರ್ಸ್ ತಗೊಂಡೆ? ಇರು ಸುಮ್ಮನೆ ಗೆಸ್ ಮಾಡ್ತೀನಿ. ಇಂಗ್ಲಿಷು, ಸೈನ್ಸು, ಕನ್ನಡ ಸಬ್ಜೆಕ್ಟ್. ಕನ್ನಡ ಇಸ್ ಆಲ್ ಟೈಮ್ ಫೇವ್ರೇಟ್. ಅದು ಬಿಟ್ಟು ಇಲ್ಲ, ಈಗ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಅಷ್ಟೇ, ಮುಗೀತು. ಕನ್ನಡ ಎಲ್ರಿಗೂ ಕನ್ನಡದವ್ರು ನಮ್ಗೆ ಕನ್ನಡ ಫೇವ್ರೇಟ್ ಇದ್ದೇ ಇರುತ್ತೆ. ಈಗ ನನಗೂ ಕನ್ನಡ ಫೇವ್ರೇಟೇ. ಅಪಾರ್ಟ್ ಫ್ರಮ್ ದಟ್, ಬಟ್ ಅವಳು ಇಂಗ್ಲಿಷ್ ಮೀಡಿಯಂ ಆದ್ರೂ ಕನ್ನಡ ಸಬ್ಜೆಕ್ಟ್ ನಂಗೆ ಫೇವ್ರೇಟ್ ಅಂತ ಹೇಳ್ತಿದ್ದಾಳಲ್ಲ. ಸೋಷಲ್ ಇಷ್ಟ ಇರಲಿಲ್ಲ, ಸೈನ್ಸ್ ಇಷ್ಟ ಇರಲಿಲ್ಲ, ಮ್ಯಾಥ್ಸ್ ಇಷ್ಟ. ಇವತ್ತಿಗೆ ಕನ್ನಡ ಇಷ್ಟ ಅಂತೆ. ಓಕೆ, ದೆನ್ ಅವಳು ಕನ್ನಡ ಇಷ್ಟ. ಆಯ್ತಾ ಅಕ್ಕ, ನೀನ್ ಹೇಳು. ರಂಜಿತಂದು ರಾಶಿ? ಅವಳು ಸಿಂಹ. ರಂಜಿತಾ ಅಂದ್ರೆ ಮಹಾಲಕ್ಷ್ಮಿ ರಾಶಿ. ಅವಳು ಒರಿಜಿನಲ್ ಹೆಸರು. ಸೊ ಸಿಂಹ ರಾಶಿ. ತಗೊಂಡ್ರೆ ತುಲಾ ರಾಶಿ. ನಂದ ಕುಂಭ. ಕರೆಕ್ಟ್. ಗೊತ್ತು ನಂಗೆ.
ನಮ್ಮ ಮನೇಲಿ 3 ಜನದ್ದು ಕುಂಭ, ಡ್ಯಾಡಿ ಅಪ್ಪ ಅಮ್ಮನ್ ಮಕರ ರಾಶಿ. ಸಾರಿ. ನಂದು ಕುಂಭ ರಾಶಿ. ಹಾ ನೆಕ್ಸ್ಟ್ ಬರ್ಡೇ ಡೇಟ್ ಹೇಳ್ರಿ. ನೀನ್ ರಂಜಿತ್ ಅಂತ ಹೇಳಕ್ಕ. ಯಾವತ್ತು ಹುಟ್ಟೇನಿ? ನೀನ್ ಹೇಳಕ್ಕ. ಸೆಪ್ಟೆಂಬರ್ 8. ಇವಳ್ದು October 15th. ಅಷ್ಟೇ ಗೈಸ್. ಅಷ್ಟೇ ಅಕ್ಕ, ನಾನು ಇಶ್ವಿ ಕೇಳಲ್ಲ. ನಂದು ಒತ್ತು ಬಿಡಿ ಎಲ್ರಿಗೂ. 30 ವರ್ಷ, ಇವಳಿಗೆ 25 ವರ್ಷ. ಫೇವ್ರೆಟ್ ಕಲರ್? ಸೊ ನನ್ನ ಫೇವ್ರೆಟ್ ಕಲರ್ ಯಾವುದು ಅಂತ ಇವಳು ಹೇಳ್ತಾಳೆ. ಅವಳ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಓಕೆ, ನಿನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಬ್ಲ್ಯಾಕೇ, ಬಟ್ ಬಟ್ಟೆಲ್ಲ ಚೇಂಜ್ ಮಾಡಂಗಿಲ್ಲ. ಬ್ಲ್ಯಾಕ್ ಆಲ್ ಟೈಮ್ ಫೇವ್ರೆಟ್ ಬ್ಲ್ಯಾಕ್. ಬೇರೆ ಯಾವುದು? ಅಲ್ಲ ಬ್ಲ್ಯಾಕ್, ಬಟ್ ಇವಾಗ ನನಗೆ ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡ್ಬೇಡ ಅಂತ ಅಂತಾರೆ. ನಂಗೆ ಬಂದೆ. ಓಕೆ, ನೆಕ್ಸ್ಟ್. ಆಯ್ತು, ಇವಾಗ ಯಾವ್ದು ಕಲರು? ಈಗ ನನ್ ಬ್ಲ್ಯಾಕ್ ಅಂಡ್ ಬ್ಲೂ ಸ್ವಲ್ಪ ಅಟ್ರಾಕ್ಟ್ ಜಾಸ್ತಿ ಆಗುತ್ತೆ. ಬ್ಲೂ, ಸ್ಕೈ ಬ್ಲೂ. ನಾನು ಡಾರ್ಕ್ ಕಲರ್ಸ್ ಕಾಣ್ತೀನಿ ಅಂತ ಫೀಲ್. ಆಯ್ತಾ? ರಂಜಿತ್ ಅಕ್ಕಂದು ಫೇವ್ರೆಟ್ ಫ್ರೂಟ್ ಯಾವುದು ಗೊತ್ತಿದ್ದು? ಮ್ಯಾಂಗೋ. ಯಪ್ಪ, ಅದಕ್ಕಿಂತ ಫೇವ್ರೆಟ್ ಮ್ಯಾಂಗೋ ಬಿಟ್ಟು ಬೇರೆ ಇದೆಯೋ ಅವಳಿಗೆ. ಹೌದೌದು, ಹೌದಲ್ಲ? ಮ್ಯಾಂಗೋ ಆಲ್ ಟೈಮ್ ಫೇವ್ರೆಟ್ ಫ್ರೂಟೇ ಮ್ಯಾಂಗೋ. ಹಂಗಾರೆ ಸರಿ ಬಿಡು ಬೇರೆ ಮಾತೇ ಇಲ್ಲ. ನಾನೆಲ್ಲೋ ಯಾವಾಗ್ಲೂ ಪಪ್ಪಾಯ ಅಂತ ಇರ್ತಾಳಲ್ಲ, ಅದು ಪಪ್ಪಾಯ ಫೇವ್ರೆಟ್. ನಮ್ಮ ಊರಲ್ಲಿ ಮ್ಯಾಂಗೋ ಸೀಸನ್ ಬೇದಿ ಕಿತ್ಕೊಳ್ಳೋರ್ಗು ತಿಂತಾಳೆ. ದಿನ ಯಾವ ರೇಂಜಿಗೆ ತಿಂತಿದೆ ಅಂದ್ರೆ, ಎದ್ದ ತಕ್ಷಣ ಮ್ಯಾಂಗೋ, ಬಾಯ್ ತೊಳೆದ ತಕ್ಷಣ ಮ್ಯಾಂಗೋ, ತಿಂಡಿಗ್ ಮ್ಯಾಂಗೋ, ಮಧ್ಯಾಹ್ನ ಊಟಕ್ ಮ್ಯಾಂಗೋ, ಸುಮ್ಮನೆ ಇದ್ದಾಗ ಮ್ಯಾಂಗೋ. ನಮ್ಮ ಮನೆಯಲ್ಲಿ ಕಸಿನ್ಸ್ ಗಳಲ್ಲಿ ಇವಳೇ ಜಾಸ್ತಿ ತಿಂದಿರೋ ನಾವೆಲ್ಲ ನೋಡಿರೋ. ಮಾವಿನಹಣ್ಣು ನನ್ನ ಫೇವ್ರೆಟ್. ಸೊ ನಿನ್ ಫೇವ್ರೆಟ್ ಫ್ರೂಟ್ ಯಾವುದು? ನೀನ್ ವಾಟರ್ ಮೆಲನ್. ಕರೆಕ್ಟಾ? ಓಕೆ, ಆಯ್ತಾ? ಇಬ್ರಿಗೂ ಒಬ್ರೇ ಫೇವ್ರೆಟ್ ಟೀಚರ್, ಅದ್ ನನಗೆ ಗೊತ್ತು ಬಿಡು. ಹೇಳ್ಬಿಡ್ರಿ ನೀವು. ಲತಾ ಮಿಸ್. ಅದು ನಮ್ಮ ಫೇವ್ರೆಟ್ LKG ಇಂದ ಹೀಗವರೆಗೂ ಅವ್ರೊಬ್ರೆ. ನೆಕ್ಸ್ಟ್. ಆಯ್ತಾ? ಜಂಕ್ ಫುಡ್ ಫೇವ್ರೆಟ್? ನೀನ್ ಹೇಳು ಫಸ್ಟ್. ನಂದು ಗೊತ್ತಿದೆ ಅವಳಿಗೆ. ಗೊತ್ತಿಲ್ಲ ಬಿಡು. ನಿಂದು ಜಂಕ್ ಫುಡ್ ಯಾವ್ದು ಗೊತ್ತಾ? ಚುರ್ಮುರಿನಾ? ಇಷ್ಟಪಟ್ಟು ತಿನ್ನೋ ಅಂತ ಜಂಕ್ ಫುಡ್ ಚುರ್ಮುರಿ. ನೆನಪಿಸ್ಕೋತಾ ಇರ್ತೀಯ? ಆಪ್ಷನಲ್ ತಿಂತೀನಿ. ಒಂದೈತೆ ಫೇವ್ರೆಟ್ ಒಂದಂತ ಇರುತ್ತಲ್ಲ, ಅದ್ ನೀನ್ ಹೇಳು. ಅದ್ ಕರೆಕ್ಟ್ ಸರಿನಾ ತಪ್ಪ ರಂಜಿತಾ ಹೇಳ್ತಾಳೆ. ನೀನ್ ಗೆಸ್ ಮೇಲೆ ಪಾನಿಪುರಿ, ಚುರ್ಮುರಿ. ನನ್ ಕೇಳೋದು ಯಾವ್ದು ಬೇಕು ನಂಗೆ, ಅಕ್ಕ ಹೋಗೋಣ ತಿನ್ನಕ್ಕೆ ಅಂತ ಪಿಂಕ್ ಹೇಳ್ತಿರ್ತೆ. ಚುರ್ಮುರಿ, ಬಜ್ಜಿ. ನಿಮ್ಮ ಅಜ್ಜಿ, ನಿಮ್ಮಜ್ಜಿ ಇಬ್ರು ಒಂದೇ. ಹೇಳು, ಏನ್ ಇಷ್ಟನೇ ಅವಳಿಗೆ? ಮ್ಯಾಗಿ, ಗೋಬಿ ಮಂಚೂರಿ. ಕರೆಕ್ಟ್ ಮರ್ತ್ಬಿಟ್ಟೆ ಇವಳು. ಗೋಬಿ, ಅಯ್ಯೋ ಗೋಬಿ ಬಹಳ ಇಷ್ಟಪಡ್ತಾಳೆ. ನಂದು ಅದೇ ಬ್ರೆಡ್ ಜೊತೆ ತಿಂತಾರಲ್ಲ, ಪಾವ್ ಭಾಜಿ. ಅಪ್ಪ, ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ನಮ್ ಡ್ಯಾಡಿ ಮಮ್ಮಿ ಯಾವಾಗ್ಲೂ ಸಂಡೆ ಕರ್ಕೊಂಡ್ ಹೋಗ್ತಿದ್ರ. ಫಸ್ಟ್ ಸ್ಟಾಪ್ ಬಂದು ಪಾವ್ ಭಾಜಿ. ನಾನು ತಿನ್ಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗ್ತಿದ್ವಿ. ವಿಜಯನಗರ ಅಲ್ಲಿ ಒಬ್ರು ಅಂಕಲ್ ಮಾಡ್ತಾರೆ, ದೇವಸ್ಥಾನ ಎದುರುಗಡೆನೆ. ಈಗಲೂ ಹೋಗ್ತೀನಿ, ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್. ಆಯ್ತಾ? ಇವಾಗ ರಂಜಿತಾ ಅಕ್ಕನ ಜೊತೆ ಅಂದ್ರೆ ನಿಂದು ಅಕ್ಕಂದು ಫನ್ನಿಯೆಸ್ಟ್ ಮೆಮೊರಿ ಯಾವ್ದಪ್ಪ? ಒಂದು ಮೆಮೊರೀಸ್ ಬಾಳ ಇರ್ತಾವ, ಅದ್ರ ಒಂದು ಇಬ್ರದ್ದು ಸೇರ್ಸಿ ಹೇಳೋದ? ರಂಜಿತಾಗ ಅದು ಬಹಳ ಫನ್ ಆಗಿ ಅನ್ಸಿರತ್ತೆ. ನಿನ್ಗೆ ಅವಳದ್ ಏನ್ ಫನ್ ಅನ್ಸಿರುತ್ತೆ? ನೀನ್ ಹೇಳ. ಏನಾಗಿತ್ತು ಗೊತ್ತಾ? ಮೈತ್ರಿ ಅಕ್ಕ ಅವ್ರ ಮನೆ ಬಿಲ್ಡಿಂಗ್ ಅಲ್ಲಿ ಇದ್ವಿ. ನನ್ಗೆ ಇವಳು ಹೊಡೆದ್ಬಿಟ್ಟಿದ್ಲು, ಇವಳಿಗೂ ನಾನು ಹೊಡೆದ್ಬಿಟ್ಟಿದ್ದೆ. ಆಮೇಲೆ ಇವಳು ಆಚೆ ಹೋಗ್ಬೇಕಾಗಿತ್ತು. ಹೊಡೆದ್ಬಿಟ್ಟಿಲ್ಲ, ಹೋಗಿ ಬರೋಷ್ಟು ನೋಡ್ತಾ ಮಾಡ್ತೀನಿ ಅಂತ ಅನ್ಸಿಲ್ಲ ನನ್ನ. ಆಯ್ತಾ? ಇವಳು ಮೈತ್ರಿ ಅಕ್ಕ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು, ಆಂಟಿ ನೋಡ್ಕೊಳ್ಳಿ ಆಂಟಿ ಹಿಂಗೆಲ್ಲ ಅಂದವಳೆ ಅಂದ್ಬಿಟ್ಟು ಹೋಗಿಲ್ಲ. ಆಂಟಿ ನನ್ಗೆ ಅದು ಹೇಳಿದ್ರು. ಅವಾಗ ನಂಗೆ ಅಯ್ಯೋ ಇಷ್ಟಕ್ಕೆಲ್ಲ ಅದೇ ಬನ್ನಿ ಅನ್ಸಿತ್ತು ನನ್ಗೆ. ರಂಜಿತಾ ಅಂತ ಸೈಕ್ ಆದ ತಕ್ಷಣ ನನ್ ನೆನ್ಪಾಗದೆ ಅವಳು ನನ್ನ ಹತ್ರ ಎಷ್ಟು ಓದೇ ತಿಂದಿದ್ದಾಳೆ ಅಂದ್ರೆ ಈಗಲೂ ನೆನ್ಸ್ದಾಗೆಲ್ಲ ರೇಟ್ ಹೊಡಿತಾಳೆ. ಅದು ಅಲ್ಲಿ ಕಚ್ಕೊಂಡು ಹೊಡಿತಾಳೆ. ಸೊ ಸಕ್ಕತ್ ಹೊಡೆದಿದ್ದೀನಿ ಅವಳಿಗೆ ಸಣ್ಣವಳಿದ್ದಾಗ. ನಾನು ಸರಿಯಾಗಿ ಹೊಡೆದಿದ್ದೆ. ಅಂದ್ರೆ ನಾನು ಒಂದೇಟ್ ಹೊಡೆದ್ರೆ 4 ಏಟ್ ಹೊಡಿಯೋಳು. ಬಟ್ ನಾನು ಅದೇ ಒಂದೇಟ್ನೆ ಸರಿಯಾಗಿ ಹೊಡಿತಾ ಇದ್ದೆ. ನೋಡಿ ಇಲ್ಲಿ ನನಗೆ ಗಾಯ ಆಗಿದೆಯಲ್ಲ, ಅದು ಇವಳೇ ಮಾಡಿದ್ರು. ಜೋಕಲಲ್ಲಿ ಆಟ ಆಡ್ತಾ ಇದ್ದೆ, ನನಗ್ ಬಿಡು ಅಂದ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟಿದ್ರು, ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೆ, ರಕ್ತ.
ಫನ್ನಿಯಸ್ಟ್ ಮೆಮೊರಿ ಇವಳೊಂದ್ ಸಾಂಗ್ ಹೇಳ್ತಾಳೆ, ನಾನು ಅದೆಲ್ಲ ಸಾಯಿ ಗಂಟ ನೆನ್ಸ್ಕೊಂತೀನಿ, ಸಾಯಿ ಗಂಟ ನಗ್ತಿರ್ತೀವಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಹೇಳೆ ಈಗ ಸದ್ಯಕ್ಕೆ ಲಿಖಿತ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಆ ಸಾಂಗ್. ಇಡೀ ರೋಡಲ್ಲೆಲ್ಲ ನಕ್ಕಿದ್ದಾರೆ. ಅವಳಿಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಬಿದ್ದು ಬಿದ್ದು ನಗ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಏನ್ ಟ್ಯಾಲೆಂಟ್ ಅಂದ್ರೆ ಇವಳಿಗೆ, ಓಕೆ ಇನ್ನೊಂದು ಟ್ಯಾಲೆಂಟ್ ಬಗ್ಗೆನೇ ಮಾತಾಡೋಣ. ಹಿಡನ್ ಟ್ಯಾಲೆಂಟ್ ಅಂತಾನೆ ತಗೊಳ್ಳಿ. ಎಲ್ಲಾರ ತರನು ನಕ್ಕಿ ನಕ್ಕಿ ತೋರಿಸ್ತಾಳೆ. ನಮ್ಮಮ್ಮ ಹೆಂಗ್ ನಗ್ತಾರೆ, ನಮ್ಮ ಅಪ್ಪ ಹೆಂಗ್ ನಗ್ತಾರೆ, ನಾನ್ ಹೆಂಗ್ ನಗ್ತೀನಿ, ಈಗಿಲ್ಲ, ಈಗ ಬಿಟ್ಬಿಟ್ಟು ಅದನ್ನೆಲ್ಲ ನಗ್ಸ್ತಾಳೆ. ನಕ್ಕಿ ನಕ್ಕಿ ಸಾಕಾಗೋಗುತ್ತೆ. ಸೊ ಇದು ನನ್ನ ಅವಳು ನೆನ್ಪಾದಾಗ ಅದೇ ನೆನ್ಪಾಗದ್ ನಂಗೆ. ನೆಕ್ಸ್ಟ್ ಫೇವ್ರೆಟ್ ಕನ್ನಡ ಹೀರೋ? ಇವಳಿಗೆ ಸುದೀಪ್. ನಂಗೆ ಸುದೀಪ್ ಸರ್ ಅಂದ್ರೆ ಬಹಳ ಇಷ್ಟ. ಸುದೀಪ್ ಸರ್ ನಿಂಗೆ? ನಂಗೆ ಯಾರು ಫೇವ್ರೆಟ್? ಧ್ರುವ ಸರ್ಜಾ ಅಂದ್ರೆ ಅವ್ರಿಗೆ ಇಷ್ಟ. ಅವ್ರು ಇಷ್ಟ ಅಂದ್ರೆ ಇದು ಆಲ್ ಟೈಮ್ ಫೇವ್ರೆಟ್ ಯಾರು? ಆಲ್ ಟೈಮ್ ಫೇವ್ರೆಟ್ ಹೇಳೆ, ನೆನ್ಪಾಡ್ಕೊ. ಅಂದ್ರೆ ಈಗ ಪ್ರೆಸೆಂಟ್ ಹೇಳ್ಬೇಕ, ಪ್ರೆಸೆಂಟ್ ಹೀರೋಗಳದೇ ಹೇಳು, ಪರವಾಗಿಲ್ಲ. ನನ್ಗೆ ಹಳೆ ಕಾಲದ ಐ ಮೀನ್ 90s 80s ಅಂದ್ರೆ ಇವಳು ಅವಾಗಿಂದನು ಯಶ್ ಸರ್ ಅಂದ್ರೆ ಇಷ್ಟ, ಮೋಸ್ಟ್ ಫೇವ್ರೆಟ್. ಆಮೇಲೆ ಧ್ರುವ ಸರ್ಜಾ ಅವ್ರದ್ದು ಈ ರಾಧಿಕಾ ಪಂಡಿತ್ ಅವ್ರ ಜೊತೆ ಮಾಡಿದ ಫಿಲಮ್ಸ್ ನೋಡಿ ಅದು ಅವಾಗ ಚೆನ್ನಾಗಿದಾರಲ್ಲ. ನನ್ಗೆ ಇನ್ನೊಂದು ಓಕೆ, ನಂಗೆ ಯಶ್ ಸರ್ ಇಷ್ಟ, ಧ್ರುವ ಸರ್ಜಾ ಸರ್ ಇಷ್ಟ. ಸೊ ಹಂಗ್ ತಗೊಳ್ಳೋದಾದ್ರೆ ನನಗೆ ಕನ್ನಡ ಇಂಡಸ್ಟ್ರಿ ಎಲ್ಲ ಇರೋನು ಇಷ್ಟ. ನಾನು ಎಲ್ಲ ಇರೋನು ಇಷ್ಟಪಡ್ತೀನಿ. ಯಾವಾಗ ನೋಡಿದ್ರೆ ಯಶ್ ಸರ್ ಅಂತಾನೆ ಅಂತಿರ್ತಿದ್ಲು. ಈಗಿನ ಜನರೇಷನ್ ತಗೊಂಡ್ರೆ ಯಶ್ ಸರ್ ಮತ್ತೆ ಧ್ರುವ ಸರ್ಜಾ ಸರ್ ಇಷ್ಟ ಆಗ್ತಾರೆ. ಹಳೆ ಜನರೇಷನ್ ತಗೊಂಡ್ರೆ ಶಿವಣ್ಣ, ರವಿಚಂದ್ರನ್ ಸರ್. ರವಿಚಂದ್ರನ್ ಸರ್ ನಂಗೆ ದರ್ಶನ್ ಸರ್ ಇಷ್ಟ, ಸುದೀಪ್ ಸರ್ ಇಷ್ಟ. ಬಟ್ ಮೋಸ್ಟ್ ಫೇವ್ರೇಟ್ ಅಂತ ಬಂದ್ರೆ ರಾಕಿ ಬಾಯ್ ಅಂಡ್ ಧ್ರುವ ಸರ್ಜಾ. ಓಕೆ ನೆಕ್ಸ್ಟ್ ಇಬ್ರು ಕೊರಿಯನ್ ಸೀರೀಸ್ ನೋಡ್ತಿರಲ್ಲ? ನೋಡ್ತಿರಲ್ಲ? ನಂಗಿಂತ ಅಕ್ಕನ ಫೇವ್ರೆಟ್ ನಿಮಗೆ ಗೊತ್ತಾ? ನಾನು ಇವಳು ಯೋಚನೆ ಮಾಡ್ಬೇಕಲ್ಲ ಈಗ. ಅದೇ ಸೊ ನನ್ನ ಫೇವ್ರೆಟ್ ಟ್ರೂ ಬ್ಯೂಟಿ ಅನ್ಸುತ್ತೆ. ಕರೆಕ್ಟ್. ಇವಳೇ ಸಜೆಸ್ಟ್ ಮಾಡಿದ್ ನನಗೆ ನೋಡು ಅಂತ. ಚೆನ್ನಾಗಿದೆ. ನೀವು ಕೊರಿಯನ್? ನೋಡಿದ್ದೀನಿ, ಅಷ್ಟೊಂದು ನೋಡಿದ್ದೀನಿ. ಒಂದ್ ಹೇಳು ಯಾವ್ದು? ನಂಗೆ ಗೊತ್ತಿಲ್ಲ, ಹೇಳೆ. ಈಗ ದೇವರೇ ಗೊತ್ತಿಲ್ಲ ಗೈಸ್. ಟ್ರೂ ಬ್ಯೂಟಿನ ಹೇಳ, ನೋಡ್ತಿದ್ದಾಳಲ್ಲ? ನೋಡ, ನಂದೇ ಬೇಡ ಟ್ರೂ ಬ್ಯೂಟಿನ. ಈಗ ನನ್ ಟ್ರೂ ಬ್ಯೂಟಿ ನೀನ್ ನೋಡಿರೋದ್ ಬೇಡ. ನಿನ್ ಕೊರಿಯನ್ ಸೀರೀಸ್ ಅಲ್ಲಿ ನೋಡಿರೋದ್ರಲ್ಲಿ ಯಾವ ಫೇವ್ರೆಟ್? ನಂಗೆ ಅದ್ ಕೊರಿಯನ್ ಅಲ್ಲ, ಚೀನೀಸ್ ಕೊರಿಯನ್ ಅದು. ಏಲಿಯನ್ ಸಮಥಿಂಗ್. ನಿಂದ ಟ್ರೂ ಬ್ಯೂಟಿ? ನೀನ್ ಏಲಿಯನ್ ಏಲಿಯನ್ ಇಸ್ ಮೈ ಗರ್ಲ್ ಫ್ರೆಂಡ್. ಓಕೆ, ಅದು ಇಷ್ಟ ಆಯ್ತು ನನಗೆ. ನೈಸ್. ಆಯ್ತಾ? ಯಾವ್ದ್ರಲ್ಲಿ ಆಯ್ತದು? ಯಾವ್ದ್ರಲ್ಲ ನೋಡ್ಬೇಕಂದ್ರೆ. ಓಕೆ, ಯೂಟ್ಯೂಬ್ ಅಲ್ಲೂ ಇದೆ, ಚೆಕ್ ಮಾಡಿ. ಅನಿಮಲ್, ಫೇವ್ರೆಟ್ ಅನಿಮಲ್ ಇಬ್ಬರದು? ಈಸಿಯೆಸ್ಟ್ ಇವಳದು ಎಲಿಫೆಂಟ್ ಅಂತ. ನೋ. ಓಕೆ, ನಂದು ನಿಂದ ಹೇಳ. ಡಾಗೆ. ನಮ್ಮ ಮನೆಗೆ ಸನ್ನಿ ಬಂದಾಗ ನಂಗೆ ನಾಯಿ ಮೇಲೆ ಪ್ರೀತಿ ಜಾಸ್ತಿ. ಇವಳೇನ್ ಪ್ರಾಣಿ ಪಕ್ಷಿ ಅವೆಲ್ಲ ಅಷ್ಟೇ ಇಷ್ಟ ಪಡಲ್ಲ. ಸ್ವಲ್ಪ ಹಂಗ್ ಕಂಪೇರ್ ಮಾಡಿ ನಮ್ ಸನ್ನಿನ ಮಗುವಿಂದನೂ ನೋಡ್ಕೊಂಡವಳೆ ಸ್ವಲ್ಪ. ಸೊ ಅದಕ್ಕೆ ಸನ್ನಿ ಇಷ್ಟ ಪಡ್ತಾರೆ. ಸನ್ನಿ ಒಂದೇ ನಾನು ತುಂಬಾ ಧೈರ್ಯವಾಗಿ ಮುಟ್ಟ, ಯಾವಾಗೂ ಮುಟ್ಟಲ್ಲ ಅವಳು. ಸೊ ನನ್ನ ಒಂದು ಫೇವ್ರೆಟ್ ಗೊತ್ತಿಲ್ವಾ? ಅಲ್ಲ, ಪಾಂಡ. ನಂಗೆ ಪಾಂಡ. ಓಕೆ ನೆಕ್ಸ್ಟ್. ಆಯ್ತಾ? ಹೇಟೆಸ್ಟ್ ಸಬ್ಜೆಕ್ಟ್ ಇನ್ ಸ್ಕೂಲ್? ಇವಳು ಎಲ್ಲ ಏಟೆ ಅಂತವಳಲ್ಲ. ಒಂದ್ ಹೇಳ, ಪರ್ಟಿಕ್ಯುಲರ್ ಮ್ಯಾಥ್ಸ್. ಹೌದು, ನನಗೆ ಮ್ಯಾಥ್ಸ್ ಅಂದ್ರೆ ಆಗಲ್ಲ. ನನಗೆ ನಿನ್ಗೆ ಸೋಷಲ್. ಕರೆಕ್ಟ್. ನನ್ಗೆ ಟೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಸೋಷಿಯಲ್. ಹಿಸ್ಟ್ರಿ ಅಂದ್ರೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ. ಹಿಸ್ಟ್ರಿ ತಿಳ್ಕೊಬೇಕು ಅಂದ್ರೆ ಅವ್ರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಜಾಸ್ತಿ ಇರಬೇಕು. ನನಗೆ ಜ್ಞಾಪಕ ಶಕ್ತಿನೇ ಇಲ್ಲ. ಹಿಸ್ಟ್ರಿ ತಿಳ್ಕೊಂಡು ಏನ್ ಮಾಡ್ಲಿ ಗೈಸ್? ನಂಗೆ ದೇವರನ್ನೇ ನೆನೆ ಸಡನ್ ಆಗಿ ಟಿಫನ್ ಏನು ಅಂದ್ರೆ ನಂಗೆ ನೆನಪೇ ಇರಲ್ಲ ಹಂಗೆ. ಅದಕ್ಕೆ ನಂಗೆ ಸೋಷಿಯಲ್ ಕಂಡ್ರೆ ಹೌದೇನು ನಿನ್ನ ಟಿಫನ್? ಏನ್ ಮಾಡಿ ನಾನ್ ಮಾಡಿದ್ನ ಎಲ್ಲ ಏನೋ ಮಾಡಿದ್ದೆ. ನಂಗೆ ದೇವರನ್ನ ಏನೇ ತಿಂದ್ವಿ ನಾವು? ನಿನ್ನೆ ರಜ್ಜು ಮನೆಯಿಂದ ಬಂದ್ವಿ. ನ್ಯೂ ಇಯರ್ ಗೈಸ್. ನಿನ್ನೆ ನ್ಯೂ ಇಯರ್ ಅವ್ರ ಮನೇಲಿ ಇಡ್ಲಿ ದೋಸೆ ತಿಂದ. ಶಬಾಷ್. ದೋಸೆ ನಾನೇ ಮಾಡಿದ್ದೆ. ನೆಕ್ಸ್ಟ್ ಆಯ್ತಾ? ಫೋನ್ ವಾಲ್ಪೇಪರ್ ರಂಜಿತ್ ಅಂದೇನು? ಯುಕ್ತಂದು ಹಾಕೊಂಡಿದ್ದಾಳೆ. ವೆಂಕಟೇಶ್ವರ. ಕರೆಕ್ಟ್. ನಾನು ಗೋವಿಂದ ಆಲ್ ಟೈಮ್ ಫೇವ್ರೆಟ್. ಗೋವಿಂದ ನನಗೆ ಎದ್ದ ತಕ್ಷಣ ದೇವ್ರ ಮುಖ, ಗೋವಿಂದನ ಮುಖ ನೋಡ್ಬೇಕು. ನಾನು ಯುಕ್ತಂದೊಂದು ಹಾಕೊಂಡಿದ್ದೀನಿ, ಅದು ಕ್ಲಿಕ್ ಮಾಡಿದ ದಿನ ಹಾಕೊಂಡಿರೋದು. ಅದೇನೋ ಅದು ತೆಗಿಯಕ್ಕೆ ಮನ್ಸು ಬರಲ್ಲ ನನಗೆ. ಸೊ ಹಂಗೆ ಇದೆ. ಆಯ್ತಾ? ನಾನು ನಿಮ್ಮ ಮಗುದ ಹಾಕತ್ತೀನಿ. ಇದು ಅಕ್ಕಂಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟ? ಸ್ಪೈಸಿ.
ನೀನಕ್ಕ ರಂಜಿತಂಗೆ? ಇವಳು ಹೆವಿ ಸ್ಪೈಸಿ ಇಷ್ಟ, ನನಗೆ ಮಿಕ್ಸ್ಡ್ ಇಷ್ಟ. ನಂಗೆ ಈ ಕಡೆ ಹೆವಿ ಸ್ವೀಟ್. ಈಗ ಎಲ್ಲಿ ಯುಕ್ತ ಹುಡ್ದಾಗಿಂದ ಎಷ್ಟು ಸ್ವೀಟ್ ತಿಂತಿದ್ದೀನಿ ಪಿಂಕಿ, ಪ್ರೆಗ್ನೆಂಟ್ ಇದ್ದಾಗಿಂದ ಸಕ್ಕ ತಿಂತಿದ್ದೆ. ನಂಗೆ ಸ್ವೀಟ್ ಅಂದ್ರೆ ನಾನು ಅದ್ ನೋಡಿದ್ರೆ ಇದು ಯಾಕೆ ಅಂತಿದ್ದೆ. ನಾನೇ ಕಲ್ಸಿದ್ದು. ಇವಳು ತಿನ್ಸಿ ನನ್ಗೂ ಅಭ್ಯಾಸ. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಸ್ವೀಟು, ನಾನು ಯಾಕೆ ತಿಂದಿಲ್ಲ, ಇಷ್ಟು ಜೀವನದಲ್ಲಿ ಇಷ್ಟೊಂದು ವೇಸ್ಟ್ ಮಾಡ್ಕೊಂಬಿಟ್ನಲ್ಲ ಅಂತ ಅನ್ಕೊಂಡೆ. ಬಟ್ ಮಿಕ್ಸ್ ಎರಡು ತಿಂತೀನಿ, ಎರಡು ಇಷ್ಟಪಡ್ತೀನಿ. ಸ್ವೀಟ್ ಕಡೆ ಹೋಗೋದೇ ನಾನು ಹೆವಿ ತಿಂತೀನಿ ಗೈಸ್. ಇವಾಗಂತೂ ಜಾಸ್ತಿ ತಿನ್ನಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ? ಫೇವ್ರೆಟ್ ಸಿಂಗರ್ ಇನ್ ಕನ್ನಡ? ರಂಜಿತ್ ಅಂತ ಹೇಳಕ್ಕ ನೀನು. ರಂಜಿತನ್ ಫೇವ್ರೆಟ್ ಸಿಂಗರ್ ಇಲ್ಲ ವಾಸುಕಿ ವೈಭವ್, ಇಬ್ರಲ್ಲೊಬ್ರು. ಇಲ್ಲ ಇಬ್ರು ಅಲ್ವಾ? ಕನ್ನಡನೇ ಕನ್ನಡನೇ ಹೇಳ್ತೀನಿ. ರಾಜೇಶ್ ಕೃಷ್ಣನ್ ಅವರು. ಕರೆಕ್ಟ್ ಕರೆಕ್ಟ್. ನಂದು ವಿಜಯ್ ಪ್ರಕಾಶ್ ಸರ್ ಇಷ್ಟ ನಂಗೆ. ಓಹ್ ಇಸ್ ಇಟ್ ಸೋ? ನಂಗೆ ಅವ್ರ ಸಾಂಗ್ಸ್ ಎಲ್ಲಾನು ಇಷ್ಟ ಆಗುತ್ತೆ. ನೈಸ್. ನಂಗೆ ರಾಜೇಶ್ ಕೃಷ್ಣನ್ ಸರ್ ಇಷ್ಟ. ಓಕೆ, ಇಬ್ರು SSLC ಪರ್ಸೆಂಟೇಜ್. ಒಬ್ರೊಬ್ರು ನನಗೂ ಹೇಳು ಮರ್ತೋಗಿದೆ. ನೀನ್ ಪಾಸ್ ಆಗಿದೆ ಅಲ್ವಾ? ಇವಳ್ದು ಒಟ್ಟು ನಾನು ಡಿಸ್ಟಿಂಕ್ಷನ್ ಬಂದಿದೆ. ನಾನು ಏನದು ಏನ್ ಹೋಲ್ಡರ್ ಅದು ಬೋಲ್ಡ್ ಅಲ್ಲಿ ನನ್ನ ಬುಕ್ಕನ್ನು ಬಂದಿತ್ತು. ಓಕೆ, ನಾನು ಸುಮ್ಮನೆ ಗೆಸ್ ಮಾಡ್ತೀನಿ. ನನಗೂ ಹೇಳು. ದೇವರೇ ನಂಗೆ ನೆನಪಿಲ್ಲ ಗೈಸ್. ನಿಂಗೆ ನೆನಪಿದ್ಯಾ? ಓಯ್ ನಿಂದು. ನನ್ ನೆನಪಿದೆ, ನಿಂದು? ಸರಿ, ರಂಜಿತ್ ಅಂದ್ರೆ 88 89 ಅನ್ಸುತ್ತೆ. ಅಷ್ಟೊಂದಿಲ್ಲ, 86 ಕಡಿಮೆನಾ? 86%. ನಂದು 74%. ಗೈಸ್ ನೋಡಿ, ನನ್ನ ನೆನಪೇ ಇಲ್ಲ ನನಗೆ ನನ್ನ ತಂಗಿದು. ಓಕೆ, ಫೇವರೇಟ್ ಐಸ್ ಕ್ರೀಮ್ ಫ್ಲೇವರ್? ಯಾವ್ದು? ಚಾಕ್ಲೇಟ್ ಅಲ್ವಾ? ಅದೇ. ರಂಜಿತ್ ಅಂದ್ರೆ ಇವಳು ಅದೇ ಅನ್ಸುತ್ತೆ. ನನಗೆ ಚಾಕ್ಲೇಟ್ ವಿತ್ ಚಾಕೋ ಚಿಪ್ಸ್ ಇದ್ರೆ ನನ್ನ ಫೇವ್ರೇಟ್ ಅದು. ಓಕೆನಾ? ನೆಕ್ಸ್ಟ್, ನನಗೆ ಏನಂದ್ರೆ ತುಂಬಾ ಭಯ. ನನಗೆಲ್ಲ ಅಕ್ಕಂಗೆ ಏನಂದ್ರೆ ತುಂಬಾ ಭಯ ರಂಜಿತ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಭಯ ಐತಲ್ಲ? ಭಯ ಅಂತಲ್ಲ, ಸಾಕು ಒಪ್ಕೊಂಡಲ್ಲ. ನಾನು ಏನು ಕೇಳಿ ಮೊಬೈಲ್ ಅಲ್ಲಿ ಡೆವಿಲ್ ಅಂತ ಹಾಕೊಂಡಿರೋದು, ಅದು ರೆಸ್ಪೆಕ್ಟ್, ಭಯ ಅಲ್ಲ. ಬಿಟ್ಟು ಕೋಪ ಬರ್ಸ್ಬಿಟ್ರೆ ಮಾತಾಡ್ಬಿಡ್ಬೋದು, ಬಟ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ, ಭಯ ಅನ್ನಲ್ಲ. ಸೊ ನನ್ಗೆ ಏನಂದ್ರೆ ಭಯ ಅಂತ ಬಿಡ ಒಂದು ಬಿಟ್ಟು ಹೇಳೆ. ಭಯ ಅಂತ ಏಂತಿಕಂದೆ ಅಂದ್ರೆ ಏನಾದ್ರು ಮಾಡ್ಬೇಕಂದ್ರೆ ಅವ್ರ ಏನ್ ಅಂತಾರೋ ಅಂತ ಯೋಚನೆ ಮಾಡ್ಬಿಟ್ಟು ಮಾಡ್ತಾರಲ್ಲ, ಸೊ ಅದಕ್ಕೆ ಸುಮ್ಮನೆ ಯಾಕೆ ಗೈಸ್. ಮೊದ್ಲೇನೆ ಮೆಜ್ಮಾದ್ರೆ ಉಗ್ಗು ಅನ್ಕೊ ಬರ್ತಾನೆ. ಒಂಥರ ಗಡ್ವಾ ಒಂದ್ ದೆವ್ವಕ್ಕೆ ಎದ್ರುಕೊಳ್ಳಲ್ಲ. ಮಧ್ಯ ರಾತ್ರಿ ಒಬ್ಳೊಬ್ಳೆ ಎದ್ದೋಗ್ತಾಳೆ. ಸ್ವಲ್ಪ ಧೈರ್ಯ ಇದೆ, ಏನಕ್ಕೆ ಎದ್ರು. ನಮ್ಮ ಅಮ್ಮಂಗೆ ನಮ್ಮ ಅಂತಾಳೆ. ಏನಾದ್ರೂ ಒಂದು ವಸ್ತು ಏನಾದ್ರೂ ಒಂದು ಪ್ರಾಣಿ ಅದಕ್ಕೆ ಹೋಲಿಸ್ಕೊಂಡ್ರೆ ಯಾವ್ದು ನೋಡಿ ಎದ್ರುಕೋತೀನಿ ಸಖತ್. ಓ ಕಾಕ್ರೋಚ್ ಎವ್ವಿ ಎದ್ರಕಲ್ಲ ಕಣೆ. ನಮ್ಮ ಮನೆ ತುಂಬಾ ಅವೇ ಇದಾವಲ್ಲಕ್ಕ. ನೀನೇನ್ ಎದ್ರಕದ್ರಿ? ಹೇಳು. ಎಲ್ಲ ಇವಳು ಲಿಸರ್ಡ್ ಅನ್ಸುತ್ತೆ. ಕಾಕ್ರೋಚ್, ಆಂಟ್ಸ್, ಇನ್ನು ಭಯಂಕರ ಬರ್ತೀನಿ. ಸ್ನೇಕ್ ಅಲ್ಲ, ನಾನು ಎದ್ರಕೊಳ್ಳೋ ಸ್ನೇಕ್ಗೆ. ಓ ಎಲಿಫೆಂಟ್, ಡಾಗು. ನಂಗೆ ಇಲಿ ಅಂದ್ರ ಆಗಲ್ಲ. ನಂಗೆ ಇಲಿ ಅಂದ್ರ ಆಗಲ್ಲ. ನಂಗೆ ಇಲಿ ನೋಡಿದ್ರೆ ಅನ್ಸುತ್ತೆ. ಇಲಿ ಅಂದ್ರ ಆಗಲ್ಲ. ಭಯ. ರ್ಯಾಟ್ ಅಂದ್ರೆ ಎದ್ರಕೋತಾಳೆ. ಓಕೆನಾ? ನಾನು ಅಡ್ಡಾಡ್ಸ್ಕೊಂಬಂದೈತಿ ಹೆಗ್ಡ. ಅವಾಗಿಂದ ನನ್ಗೆ ಅದಾಗಲ್ಲ. ಓಕೆ, ಸ್ಲಿಪ್ಪರ್ ಸೈಜ್? ನಂದು 9 ಅಲ್ಲ, 8 ಒಂದೇಳು 10. ಓಕೆ, ನಿಂದೇಳ. ನಾನು 7 6 7 ನಂದು ಇವಾಗ 8 ಗೈಸ್. ಓ ಮಧ್ಯದಲ್ಲಿ ಇರ್ಬೇಕಿತ್ತು. ಓಕೆನಾ? ನೆಕ್ಸ್ಟ್, ರಂಜಿತಾ ಕಾಫಿ ಪರ್ಸನ್ ಟೀ ಪರ್ಸನ್? ಶಿ ಇಸ್ ಕಾಫಿ. ಇವಳಿಗೆ ಟೀ ಅಂದ್ರೆ ಇಷ್ಟ. ಇಲ್ಲ, ನನಗೂ ಕಾಫಿನೇ. ಯಾವಾಗ ಚೇಂಜ್ ಆಯ್ತು? ಇಲ್ಲ, ನಮ್ಮ ಮನೇಲಿ ನಾನು ಕಾಫಿ ಮಾಡಲ್ಲ ಪಾಪ, ಅದಕ್ಕೆ ಟೀ ಕುಡಿದ್ರೆ ರಂಜಿತಾ ಟೀ ಅನ್ಕೊಂಡ್ಬಿಟ್ಟಾಳೆ. ಟೀ ಅಷ್ಟ ಆಚೆ ಎಲ್ಲ ಟೀ ಕುಡಿಯಕ್ ನಂಗೆ ಇಷ್ಟ ಆಗಲ್ಲ. ಮನೇಲಿ ಮಾತ್ರ ಕುಡಿತೀನಿ, ಬಟ್ ಕಾಫಿ ಜಾಸ್ತಿ ಇಷ್ಟ. ಆಚೆ ಹೋದಾಗ ಕಾಫಿ ಕುಡಿತೀನಿ. ನನಗೆ ಫಿಲ್ಟರ್ ಕಾಫಿ ಬಹಳ ಇಷ್ಟ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಈಗ ಬೆಸ್ಟ್ ಫ್ರೆಂಡ್ ನೇಮ್ ಇನ್ ಸ್ಕೂಲ್ ಡೇಸ್ ಅಲ್ಲಿ? ನನ್ನ ಸ್ಕೂಲ್ ಡೇಸಿನ ಬೆಸ್ಟ್ ಫ್ರೆಂಡ್. ಸ್ಕೂಲ್ ಡೇಸ್, ಕಾಲೇಜ್, 1 to 10. ಶೋಭಾ ಅಕ್ಕ ಸ್ಕೂಲ್ ಅಲ್ಲಿ ಅಂದ್ರೆ ಶೋಭಾ ಅಕ್ಕ. ಅಕ್ಕ ಕನ್ನಡ ಮೀಡಿಯಂ ಅಲ್ಲಿ ಒಬ್ರು ಅಕ್ಕ ಇದ್ರಲ್ಲ, ಮೊನ್ನೆ ರಾಜ ಅಂಕಲ್ ಅಂಗಡಿ ಹತ್ರ ಸಿಕ್ಕಿದ್ರು. ಅವ್ರ ಹೆಸರು 6 ಇಂದ ಸ್ಟಾರ್ಟ್ ಆಗೋದು. ನೆನ್ಪು ಮಾಡ್ಕೊ. ಏನಕ್ಕ? ರಜನಿ.
ರಾಜರಾಜೇಶ್ವರಿ. ರಾಜರಾಜೇಶ್ವರಿ ನೋಡ್ತಾ ಇದ್ಯಾ? ರಾಜಿ ಅಕ್ಕ. ರಾಜರಾಜೇಶ್ವರಿಗೆ ರಾಜಿ ಅಕ್ಕ ಅಂತಿದ್ವಿ. ಶೋಭಕ್ಕ ನೀನ್ ಹೇಳು ರಂಜಿತಂದು. ಇಬ್ರೇ ಅನ್ಸುತ್ತೆ ತುಂಬಾ ಕ್ಲೋಸ್ ಆಗಿದ್ದು. ಮಮತಾ, ಮಾನಸ, ಲಿಖಿತ ಇವರೇ ಫ್ರೆಂಡ್ಸ್. ಅಂದ್ರೆ ಇವ್ರು ಕ್ಲಾಸ್ ರೂಮ್ ಅಲ್ಲಿ ಇದ್ದಿದ್ದು ಹತ್ತೇ ಜನ, ನಾವು 5 ಜನ ಹುಡುಗರು. ಬಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ ಶೋಭಕ್ಕ. ಶೋಭಾ ಬಿಟ್ಬಿಡು, ಅವಳು ನರ್ಸರಿ ಟೈಮ್ಗೆ ಹೋದ್ಲು ಜಾಸ್ತಿ. ಅಂದ್ರೆ ನನ್ನ ಸ್ಕೂಲ್ ಡೇಸ್ ಒಬ್ಳೆ ಹುಡುಗಿ ಜೊತೆ ಇದ್ದಾನು ರಾಜಿ ಅಕ್ಕ. ಕನ್ನಡ ಮೀಡಿಯಂ ಅವರು, ಇವಳು ಇಂಗ್ಲಿಷ್ ಮೀಡಿಯಂ ಅಂದಿದ್ರು. ಆದ್ರೂ ಸಖತ್ ಬಾಂಡಿಂಗ್ ಇತ್ತು. ಇವಳ್ದ ಸ್ಕೂಲ್ ಮೋನಿಕಾ, ಪೂಜಾ, ದಿವ್ಯಾ ಬೆಸ್ಟ್ ಫ್ರೆಂಡ್ಸ್. ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಪೂಜಾ ಬೆಸ್ಟ್ ಫ್ರೆಂಡ್ ತಾನೆ? ಬೆಸ್ಟ್ ಫ್ರೆಂಡ್ ಪೂಜಾ, ಮೋನಿ ನನ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಷನ್. ಆಯ್ತು, ಹೇಳ್ದೆ ನಾನು. ಓಕೆ ಆಯ್ತು. ಈಗ ರಂಜಿತನ್ ಪೆಟ್ ನೇಮ್ ಸಡಕ ಕಾಲಲ್ಲಿ ಕೆರಿತಾಳೆ, ಹೇಳ್ಬೇಡ ಅಂತ. ಓಕೆ ರಂಜಿತಿಗೆ ನಾನು ಏನಂತೀನಿ ಅಂದ್ರೆ, ಪ್ರೀತಿಯಿಂದ ನಾವೇ ಸುಮ್ಮನೆ ಒಂದು ಕ್ರೇಜಿಯಾಗಿ ಹೆಸರಿಟ್ಕೊಂಡಿದ್ವಿ. ಸೊ ನಾನು ಅವಾಗ ಬೋಡ ಮಾಡಿಸ್ಕೊಂಡಿದ್ದೆ. ಇವಳು ಬೋಡ ಮಾಡಿಸ್ಕೊಂಡಿದ್ಲ. ನಾನು ಹೇಳ್ತಿದ್ದೆ ಇವಳು ಪೆಟ್ ನೇಮ್ ಬೋಡಿ ಡ್ಯಾಶ್ ಅಂತ. ನೀನ್ ಬೋಡಿ ಅಂತಿದ್ದು. ಓ ಸಾರಿ, ಇವಳು ಡುಮ್ಮಿ ಡ್ಯಾಶ್. ಬಿಡಿ ಗೈಸ್, ಎಲ್ಲರೂ ಅದೇ ಇರೋದು. ಇವಳು ಬೋಡಿ ನಾನು ಡುಮ್ಮಿ ಆಯ್ತಾ? ಹಂಗಂತ ಇಬ್ರಿಗೊಬ್ರು ಕರ್ಕೊತಾ ಇದ್ವಿ. ಇವಳಿಗೆ ರಂಜಿ ಬಿಳೆ ಮೂಳೆ ಅಂತ ಕರಿತೀವಿ, ಜಕುಸಿ ಅಂತಾಳೆ. ಸೊ ಅಷ್ಟೇ ಅನ್ಕೋತೀನಿ. ಅಷ್ಟೇನಾ? ಅಷ್ಟೇ ಮುಗಿತು. ಸಂಜೆ ಮಟ್ಟಲ್ಲಿ ಅಕ್ಕ ಯಾರು ಜಾಸ್ತಿ ಹೇಳಿದ್ರಿ ನೀವ್ ಹೇಳಿ, ಇಲ್ಲ ನೀವ್ ಕಮೆಂಟ್ ಮಾಡಿ ಯಾರ ಬಗ್ಗೆ ಜನ ಕಮೆಂಟ್ ಮಾಡ್ತಾರೆ. ಓಕೆ ಕಮೆಂಟ್ ಮಾಡಿ ಗೈಸ್. ಅಂಡ್ ಅದೇ ನಿಜ ಹೇಳ್ತೀನಿ, ನನಗೂ ಇವಳಿಗೂ 5 years ಡಿಫ್ರೆನ್ಸು. ಇವಳ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಕಮ್ಮಿ, ಅವಳು ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಕಮ್ಮಿ. ಇವಳು ಒಂದು ಸ್ವಲ್ಪ ಸಣ್ಣವಳಿದ್ದಾಗ ಒಂದ್ಸತಿ ಜಾಸ್ತಿ ಇರ್ತಿದ್ದೆ. ಇವಳು ಬೆಳೀತಾ ಇವಳು ಕಾಲೇಜ್ ಡೇಸ್ ಅಂತೂ ನಂಗೆ ಏನೇನು ಇವಳು ಯಾವ ಕಾಲೇಜಲ್ಲಿ ಓದೋಳು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ASC ಇನ್ನೊಂದು ಕಾಲೇಜ್ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಗೈಸ್. ಅಂದ್ರೆ ಯಾವ್ಯಾವ PUC ಓದಿದ್ ಇಬ್ರು RNS. ಹೌದಾ? ಅಂಡ್ ಅಲ್ಲ ಅವ್ರ ಫ್ರೆಂಡ್ಸ್ ಗಳ ಹೆಸರುಗಳ ದೇವ್ರಾಣೆ ಎಲ್ಲಾರ ಹೆಸರು ನನಗೆ ಗೊತ್ತಿಲ್ಲ ಗೈಸ್. ಯಾರ್ಯಾರು ಫ್ರೆಂಡ್ಸ್ ಇದಾರೆ ಅವ್ರಿಗೆ ಅಷ್ಟೊಂದು. ಈಗ ಡಿಗ್ರಿ ಫ್ರೆಂಡ್ಸ್ ಗೊತ್ತು. ಡಿಗ್ರಿ ಫ್ರೆಂಡ್ಸ್ ಗೊತ್ತು. PUC ಎಲ್ಲ ಇವ್ರಿಗೆ ಯಾರು ಫ್ರೆಂಡ್ಸ್? PU ಯಾರು ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಯಾರು ಇರಲಿಲ್ಲ. ಇವಳೇನು ಹೇಳಲ್ಲ ಮಕ್ಕಳ್ದಾಗ ಮಾತಾಡ್ತಾರೆ. ಡಿಗ್ರಿ ಅವ್ರ ಜೊತೆಗೆ ಜಾಸ್ತಿ ಇದ್ದಿದ್ದು. ಓಕೆ, ನನ್ನ ತಂಗಿ ಬಗ್ಗೆ ನಾನು ತಿಳ್ಕೊಂಡಿರೋದು ಸ್ವಲ್ಪ ಲೆಸ್ಸೇ ಕಂಪೇರಿಟಿವ್ಲಿ. ಬಿಕಾಸ್ ನಿನ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀನಿ. ನಾನು ಎಲ್ಲರ ಹತ್ರನೂ ಹೇಳ್ಕೊತೀನಿ. ಆಮೇಲೆ ನಂತರ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇದ್ದಾರೆ. ಸೊ ನನ್ನ ಬಗ್ಗೆ ಎಲ್ಲರಿಗೂ ಬೇಗ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವಳೊಬ್ಳಿಗೆ ಎಲ್ಲ ನೀವೇ ನೋಡ್ತಿರಲ್ಲ, ಪಿಂಕಿಗೂ ನನ್ನ ಬಗ್ಗೆ A to Z ಗೊತ್ತು, ರಾಣಿಗೂ A to Z ಗೊತ್ತು, ಇವಳಿಗೂ A to Z ಗೊತ್ತು. ನನಗೆ ಇವ್ರಗಳ ಬಗ್ಗೆ ತಿಳ್ಕೊಂಡಿಲ್ಲ ಇನ್ನು. ಪಿಂಕಿ ಇದೆ SSLC ಪರ್ಸೆಂಟೇಜ್ ಏನೇ? ನಂದ 25. 25 64. ನೋಡಿ ನಂಗೆ ದೇವರಾಣೆ ಗೊತ್ತಿಲ್ಲ. PUC ಕೇಳು. ಬಟ್ ನಂದು ಗೊತ್ತು ನೋಡಿ, ಅವಳು ಅವಾಗಲೇ ಹೇಳಿದವಳು 86% ಅಂತ. PUC 74 ನೋಡಿ 78. ನನ್ಗೆ ದೇವರಾಣೆ ಗೊತ್ತಿಲ್ಲ. ಸೊ ಇವರೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವ್ರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ. ಹೇಗಿದೆಯಮ್ಮ ಮದುವೆ ಲೈಫು? ಏನ್ ಬಿಂಕ್ತಾಳೆ. ಕಲಿಕೆ ಅವ್ರು ಚೆನ್ನಾಗಿ ನೋಡ್ಕೋತಾರ? ಹಿಂಗಿದಾರಿ ಯಜಮಾನ್ರು? ನಮ್ಮ ಯಜಮಾನ್ರು ಪಾಪ ಕೆಲ್ಸದಲ್ಲಿ ಬಿಸಿ ಆಗ್ಬಿಟ್ಟು ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ನೀನ್ ವರ್ಕ್ ಮಾಡಲ್ವಾ? ನಾನು ಈ ವರ್ಷದಿಂದ ಕೆಲ್ಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ. ಹುಡುಕ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ನಂದು ನನ್ನ ತಂಗಿದು ಕ್ವಶನ್ಸು ಆ್ಯಂಡ್ ಆನ್ಸರ್ಸು. ಆ್ಯಂಡ್ ಇಬ್ಬರಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ಸ್ ಮಾಡಿದ್ವಿ ಎಲ್ಲನೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಅವಳು ಬಂದಾಗ ಅವಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ. ವಿನ್ ಆದವ್ರಿಗೆ ಇನ್ ಕೇಸ್ ಅದೇ ಮೆಜಾರಿಟಿ ನೋಡಿ ಏನಿಲ್ಲ, ಫೋನ್ ಐತೆ, ಪೇ ಮಾಡ್ಬೋದು. ಏನ್ ಗೊತ್ತಾ, ಈ ದುಡ್ಡಲ್ಲಿ ನಿನ್ಗೆ ಬೇಡ, ಏನಾದ್ರು ಆಕ್ಚುಲಿ ಆನ್ಸರ್ ನಾನೇ ಜಾಸ್ತಿ ಹೇಳಿದ್ದು ಅಲ್ಲಕ್ಕ, ಅದಕ್ಕೆ ನೀನ್ ಕೊಡ್ಸ್ತಿರೋದು. ಹೌದಾ? ಆದ್ರೆ ನೀವು ಕಮೆಂಟ್ ಮಾಡಿ ಯಾರು ಜಾಸ್ತಿ ಹೇಳಿದ್ವಿ ಅಂತ ಅನ್ಸ್ತು ಅಂತ. ಅದೇನೋ ಕಡಕ್ ಹೇಳ್ತಿದ್ಲು, ಗೋಬಿ ಮಂಚೂರಿ ಕೊಡ್ಸ್ತೀನಿ. ಅದೇನೋ ಕಡಕ್ ಹೇಳ್ತಿದ್ಲು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್. ಈ ವರ್ಷ ದುಡ್ಡು ಖಾಲಿ ಹಿಂಗ್ ಹೋಯ್ತೈತೆ. ಆಮೇಲೆ ಚಿನ್ನದ ಮೇಲೆ ಅಷ್ಟು ಆಸೆ ಕೂಡ ಇಲ್ಲ. ಏನ್ ಬೇಕು ಒಂದ್ ಜೊತೆ ವಾಲೆ ಕೊಡ್ಲಾ ಆರ್ಟಿಫಿಷಿಯಲ್?
ಹೇಳ್ತೀನಿ ಬಿಡು. ಓಕೆ, ಏನೋ ನಮಗೂ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ನೀವು ಏನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ಸ್ ಮಾಡ್ಬೇಕು, ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡಿ. ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು. ಲವ್ ಯು ಆಲ್, ಬಾಯ್. ಬನ್ನಿ ಮುಖ ತೋರಿಸ್ಬಿಟ್ಟು ಹೋಗ್ಬಿಡಿ ನೀವು. ನೋಡಿ ಪಿಂಕಿ ಬಂದು ನೋಡಿ, ಪಿಂಕಿ 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 ಅದ್ ಕಾಣಲ್ಲ ಪಿಂಕಿ ಅಕ್ಕ. ಬಂದ್ಬಿಡಿ ಇಲ್ಲಿ. ಚಡ್ಡಿ ಅವಳು ಚಡ್ಡಿ ಚಿಕ್ಕಿ ಅಲ್ವಾ, ಚಡ್ಡಿ ಹಾಕೊಂಡಿದ್ದಾಳೆ, ಅದಕ್ಕೆ ಅವಳು ನಾಚ್ಕೋತಾಗಲ್ಲ. ಇಲ್ಲಿ ಬನ್ನಿ. ಬಾಯ್ ಬಾಯ್.